ಇರಾನ್ ಮೇಲೆ ಮುಂದಿನ ವಾರ ಭೂದಾಳಿ ಮಾಡುವುದಂತೂ ಪಕ್ಕಾ. ಇರಾನ್ ಮಣಿಸಲು ಅಮೆರಿಕದ ಪೆಂಟಗಾನ್ ಸ್ಕೆಚ್ ಹಾಕಲಾಗಿದೆ. ವೈಮಾನಿಕ ಕಾರ್ಯಾಚರಣೆಗೆ ಬಗ್ಗದ ಇರಾನ್ ಈಗ ಇರಾನ್ ಮೇಲೆ ಮುಂದಿನ ವಾರ ಖಂಡಿತವಾಗಲೂ ಕೂಡ ಭೂದಾಳಿಯನ್ನ ಮಾಡೇ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಸಜ್ಜಾಗಿ ನಿಂತುಕೊಂಡಿದೆ. ವೈಮಾನಿಕ ಕಾರ್ಯಾಚರಣೆ ಬಗ್ಗದ ಇರಾನ್ ಈಗಾಗಲೇ ಮುಖ್ಯವಾಗಿ ಏನೆಲ್ಲ ಯುದ್ಧ ಆರಂಭವಾಗಿದೆ. ಯುದ್ಧ ಭೂಮಿಗೆ ಭೂಸೇನೆಯನ್ನು ಇಳಿಸೋದಕ್ಕೋಸ್ಕರ ಟ್ರಂಪ್ ಒಂದು ಮಹಾ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಟ್ರಂಪ್ ಅಂತಿಮ ಅನುಮೋದನೆ ಕಾಯ್ತಾ ಇದೆ ಪೆಂಟಗಾನ್. ಮುಖ್ಯವಾಗಿ ಪ್ರಬಲ ದಾಳಿಗೆ ಅಮೆರಿಕದ ಸೇನೆಯ ತುಕಡಿಗಳು ರೆಡಿಯಾಗಿ ನಿಂತ್ಕೊಂಡಿರುವಂಥದ್ದು. ಮಧ್ಯಪ್ರಾಚ್ಯದತ್ತ ತೆರಳಲು 17,000 ತುಕಡಿ ಸಜ್ಜಾಗಿ ನಿಂತ್ಕೊಂಡಿದೆ. ಭೂದಾಳಿಗೆ ಪ್ರಬಲ ಪ್ರತಿರೋಧ ಒಡ್ಡಲು ಇರಾನ್ ರೆಡಿಯಾಗಿದೆ. ಎರಡೂ ಕಡೆ ರೆಡಿಯಾಗಿ ನಿಂತ್ಕೊಂಡಿರುವಂಥದ್ದು. 6 ಲಕ್ಷ ಯೋಧರು, 3,50,000 ಸೇನೆಗಳು ಇದ್ದಾರೆ ಮತ್ತು 1,90,000 IRGC ಯೋಧರ ಪಡೆ ಹೊಂದಿದೆ. ಇರಾನ್ ಮೇಲೆ ಮುಂದಿನ ವಾರ ಭೂದಾಳಿ ಮಾಡೋದು ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಇನ್ನು 1,90,000 IRGC ಯೋಧರ ಪಡೆಯನ್ನ ಹೊಂದಿದೆ ಇರಾನ್ ಸಹಿತ ಇಲ್ಲಿ ಭೂದಾಳಿ ಮಾಡೋದಕ್ಕೆ ರೆಡಿಯಾಗಿ ಸಜ್ಜಾಗಿ ನಿಂತುಕೊಂಡಿದೆ. ಅಮೆರಿಕ ಈ ರೀತಿಯಾಗಿ ಒಂದು ವರ್ತನೆ ಮಾಡೋದಕ್ಕೆ, ಅಂದ್ರೆ ಭೂದಾಳಿ ಮಾಡೋದಕ್ಕೇನೆ ಈಗಾಗಲೇ ಇರಾನ್ ಕಾಯ್ತಾ ಕೂತ್ಕೊಂಡಿದೆ. ಇದ್ರೆ ನಾವಿರಬೇಕು, ಇಲ್ಲ ನೀವಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇರಾನ್ ಸಜ್ಜಾಗಿ ನಿಂತಿರುವಂಥದ್ದು. ಮಧ್ಯಪ್ರಾಚ್ಯದತ್ತ ತೆರಳಲು ಈಗಾಗಲೇ 17,000 ತುಕಡಿಗಳು ಸಜ್ಜಾಗಿ ನಿಂತುಕೊಂಡಿದೆ. ಪ್ರಬಲ ದಾಳಿಗೆ ಅಮೆರಿಕದ ಸೇನೆಯು ತುಕಡಿಗಳು ರೆಡಿಯಾಗಿ ನಿಂತುಕೊಂಡಿರುವಂಥದ್ದು. ಟ್ರಂಪ್ ಅವರ ಅಂತಿಮ ಅನುಮೋದನೆ ಕಾಯ್ತಾ ಇದೆ ಪೆಂಟಗಾನ್ನಲ್ಲಿ ಈಗಾಗಲೇ ಟ್ರಂಪ್ ಅವರ ಅಂತಿಮ ಅನುಮೋದನೆಗೋಸ್ಕರ ಕಾಯ್ತಾ ಇದ್ದಾರೆ ಅಷ್ಟೇ. ಖಂಡಿತವಾಗ್ಲೂ ಈ ರೀತಿಯಾದಂತಹ ಭೂದಾಳಿ ನಡೆಯುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಖಂಡಿತವಾಗ್ಲೂ ಇನ್ನು ಮುಂದಿನ ವಾರದಲ್ಲಿ ಭೂದಾಳಿ ನಡೆಯುವಂಥದ್ದು ಪಕ್ಕಾ ಅನ್ನುವಂತಹ ರೀತಿಯಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಇರಾನ್ ಅನ್ನ ಮಣಿಸೋದಕ್ಕೋಸ್ಕರ ಅಮೆರಿಕ ಪೆಂಟಗಾನ್ ಸ್ಕೆಚ್ ಆಗ್ತಾ ಇದೆ. ವೈಮಾನಿಕ ಕಾರ್ಯಾಚರಣೆಗೆ ಬಗ್ತಾ ಇಲ್ಲ ಇರಾನ್. ಅದಕ್ಕೋಸ್ಕರ ಯುದ್ಧ ಭೂಮಿಗೆ ಭೂಸೇನೆಯನ್ನ ನಡೆಸ್ತಾ ಇದ್ದಾರೆ. ಇರಾನ್ ಮೇಲೆ ಮುಂದಿನ ವಾರ ಖಂಡಿತವಾಗ್ಲೂ ಕೂಡ ಭೂದಾಳಿ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇಲ್ಲಿ ನೋಡ್ ಬರ್ತಾ ಇದ್ದೇವೆ. ಭೂದಾಳಿಗೆ ಪ್ರಬಲ ಪ್ರತಿರೋಧವನ್ನು ಒಡ್ಡೋದಕ್ಕೆ ಇರಾನ್ ಕೂಡ ರೆಡಿಯಾಗಿ ನಿಂತ್ಕೊಂಡಿದೆ. ಅಮೆರಿಕ ಒಂದು ವೇಳೆ ಭೂದಾಳಿಗೆ ಬಂದರೆ ಅದಕ್ಕೆ ನಾವು ಸಜ್ಜಾಗಿ ನಿಂತ್ಕೊಂಡಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಕೂಡ ರೆಡಿಯಾಗಿದೆ. 6 ಲಕ್ಷ ಯೋಧರು, 3,50,000 ಸೇನಾ ತುಕಡಿಗಳನ್ನು ಸಹ ಇಲ್ಲಿ ಇರಾನ್ ಹೊಂದಿದೆ. 1,90,000 IRGC ಯೋಧರ ಪಡೆಯನ್ನು ಹೊಂದಿದೆ ಇರಾನ್. ಸೊ ಇರಾನ್ ಸಹಿತ ಒಂದು ದೊಡ್ಡ ಮಟ್ಟದ ರೀತಿಯಲ್ಲಿ ಸೇನಾ ಒಂದು ಶಕ್ತಿಯನ್ನು ಹೊಂದಿದೆ. ಈ ಒಂದು ಕಾರಣದಿಂದ ನಾವು ಇರಾನ್ನ ಮೊದಲಿಂದ ನೋಡೋದಾದರೆ 1980ರಿಂದಲೂ ಕೂಡ ಇರಾನ್ ಎಲ್ಲ ರೀತಿಯಾದಂತಹ ವಾಯುನೆಲೆಗಳಾಗಿರ್ಬೋದು, ಕ್ಷಿಪಣಿಗಳನ್ನಾಗಿರ್ಬೋದು, ಡ್ರೋನ್ಗಳನ್ನಾಗಿರ್ಬೋದು, ಎಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ಯುದ್ಧವನ್ನು ಮಾಡೋದಕ್ಕೆ ಎಲ್ಲವನ್ನೂ ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇತ್ತು. ಯಾವತ್ತೂ ಕೂಡ ಇರಾನ್ ಖಾಲಿ ಕೂತ್ಕೊಂಡಿಲ್ಲ, ಯುದ್ಧಕ್ಕೆ ಸದಾ ಸಿದ್ಧವಾಗಿದೆ ಅನ್ನುವಂತಹ ರೀತಿಯಲ್ಲಿ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಅವರು ಇಟ್ಕೊಳ್ತಾ ಇದ್ರು. ಅದು ಈ ಸದ್ಯದ ಮಟ್ಟಿಗೆ ಈಗ ಯೂಸ್ ಆಗ್ತಾ ಇದೆ. ಸೊ ಹೀಗಿರಬೇಕಾದ್ರೆ ಏನು ಟ್ರಂಪ್ ಅವರು ಮುಖ್ಯವಾಗಿ ಭೂದಾಳಿಯನ್ನು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೇಳಿ ಬಂದಿದೆ. ಇದಕ್ಕೆ ಇರಾನ್ ಕೂಡ ರೆಡಿಯಾಗಿ ನಿಂತಿದೆ.